ಅಣ್ಣ 2 ಕಬ್ನಲ್ ಹಾಕಣೋ ಪಾರು. ಇದು ಏಟೊಂದು ಒಳ್ಳೇದು ಅಂದ್ರೆ ಇದ್ರಾಗೆ ಕಬ್ಬಿಣದ ಅಂಶ ಇರ್ತೈತೆ. ಇಲ್ಲಿ ಐಸೇನ್ ಹಾಕಕ್ಕಿಲ್ಲ, ಬರೀ ಶುಂಠಿ ನಿಂಬೆ ಆಟೆಯ. ಕಬ್ನಲಲ್ಲಿ ಕಬ್ಬಿಣದ ಅಂಶ ಏಟಿರ್ತದೆ ಗೊತ್ತಾ? ಅದಕ್ಕೆ ಇದನ್ನ ಕಬ್ಬಿಣ ಹಾಲು ಅನ್ನೋದು, ಅಂದ್ರೆ ಕಬ್ಬಿಣದ ಹಾಲು ಅಂತ. ಇದನ್ನ ಕುಡಿದ್ರೆ ಕಬ್ಬಿಣನೇ ಕುಡ್ದಂಗೆ ಪರೋ, ಕಬ್ಬಿಣನೇ ಕುಡ್ದಂಗೆ. ಡಾಕ್ಟರ್ ನೀನ ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್ ಶಿವು ಅವರೇ. ಹಂಗಲ್ಲ ಪಾರೋ, ಏನೋ ಒಳ್ಳೇದು ಅಂತ ಹೇಳ್ದೆ. ಸರಿ, ನಿನಗೆ ಯಾಕೆ ಬೇಜಾರು ಮಾಡ್ಲಿ, ಕುಡಿತೀನಿ. ಬೇಜಾರ್ ಗೀಜರ್ ಏನಿಲ್ಲ ಪಾರೋ, 2 ಒಂದೇ. ಅಲ್ಲೂ ಕಬ್ನ ಅರ್ಧೆ ಹಾಲ್ ಮಾಡೋದು, ಇಲ್ಲೂ ಅರ್ಧೆ ಮಾಡೋದು. ಅಲ್ಲಿಗಾದ್ರೆ ನಾವೇ ಲೋಟ ತಗೊಂಡೋಗ್ಬೇಕು, ಇಲ್ಲಿ ಅವರೇ ಲೋಟ ಕೊಡ್ತಾರೆ. ಅಲ್ಲಿ ಲೀಟರ್ ಗಟ್ಲೆ ಕೊಡ್ತಾರೆ, ಇಲ್ಲಿ ಲೋಟ ಗಟ್ಲೆ ಕೊಡ್ತಾರೆ. ಅಷ್ಟೇ ವ್ಯತ್ಯಾಸ. ಕೊಡೋಣ ತೊಳಿ ಅಣ್ಣ. ಐಸ್ ಹಾಕಿಲ್ಲ ತಾನೆ? ಇಲ್ಲ ಅಣ್ಣ. ಕಪ್ಪು ಪ್ರೆಸ್? ಹೌದಣ್ಣ. ನಿಂಬೆ ಶುಂಠಿ ಎಲ್ಲ ಹಾಕಿದ್ಯಾ? ಎಲ್ಲ ಹಾಕಿದೀನಿ ತಾಳಣ್ಣ. ಹಲೋ, ಯಾರೋ ಸಿದ್ಧಾರ್ಥ? ಹಲೋ, ಕೇಳಿಸ್ತಿಲ್ಲ ರೀ. ಸಿದ್ಧಾರ್ಥ ಅಂದ್ರೆ ಹೆಂಗ್ರಿ ಗೊತ್ತಾಗುತ್ತೆ ನಂಗೆ? ಯಾವ ಸಿದ್ಧಾರ್ಥ, ಯಾವ ಊರ್ ಸಿದ್ಧಾರ್ಥ, ಏನ್ ಕೆಲಸ ಮಾಡೋ ಸಿದ್ಧಾರ್ಥ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಓ, ಡಾಕ್ಟರ್ ಸಿದ್ಧಾರ್ಥನಾ? ಹಾ ಹಾ ಹಾ, ಬಂದೆ ಬಂದೆ ಬಂದೆ. ಮಾವ ಪಾರು, ಅದ್ ಬೇರೆ ಯಾರೋ ಪಾರು. ಭೂಮಿ ಮ್ಯಾಕೆ ಏಟೊಂದು ಸಿದ್ಧಾರ್ಥ ಇಲ್ವೇ? ಬಿಡು ಪಾರು, ಕುಡಿ ಕುಡಿ. ನೀನ್ ಯಾಕೆ ಆ ಸಿದ್ಧಾರ್ಥ ಅನ್ಕದ್ಯಾ? ಅವರಲ್ಲ ಬಿಡು. ಸಿದ್ಧಾರ್ಥನವರು ತುಂಬಾ ಜನ ಇರಕ್ಕಿಲ್ವೇ? ಅದು ನಿಜನೇ ಮಾವ, ಜಗತ್ತಲ್ಲಿ ಒಬ್ನೇ ಸಿದ್ಧಾರ್ಥ ಇರಲ್ಲ. ಮಕ್ಕಳವ, ಆರು ಖುಷಿಯಾಗಿರ್ಲಿ ಅಂತ ಕರ್ಕ ಬಂದಿವ್ನಿ. ಇನ್ನೂ ಅವಳು ಖುಷಿ ಕಲ್ಲಾಕ್ಬೇಡ ತಾಯಿ. ಸಿದ್ಧಾರ್ಥ್ ಮೋಸದ ಬಗ್ಗೆ ಸಮಯ ನೋಡ್ಕೊಂಡೆಂಗೋ ನಾನೇ ಅರ್ಥ ಮಾಡಿಸ್ತೀನಿ. ಅಲ್ಲಿ ತನಕ ಪಾರು ಗೊತ್ತಾಗ್ಬಾರ್ದು. ಹಾಟೆಯ